ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ಮಧ್ಯಾಹ್ನ ಆಗಿದ್ರಿ, ಈಗ ದವಾಖಾನೆ ಹೊಂಟಿದ್ದೀವಿ. ಹಾಯ್ ಮಾಡ್ತಾಳ, ಹಾಯ್ ಬಾಯ್ ಮಾಡ್ತಿ, ಹಾಯ್ ಮಾಡ್ತಿ ನಡಿ. ಅಕ್ಕಿ ಒಂದಿದು ಸ್ಟ್ಯಾಂಡ್. ಈಗ ಕಲಬುರ್ಗಿ ಹೊಂಟಿವ್ರಿ ದವಾಖಾನೆಗೆ. ಯಜಮಾನ್ರು ಬಂದಾರ ಈಗ ಹೊಲಿಂದ. ಈಗ ಹೊಲಿ ಕೂತಿದ್ದೀವಿ. ತೊಗೊಂಡು ನಡಿ, ನೀನು ಹೇಳ್ತೀನಿ ನಡಿ. ಕರ್ಕೊಂಡು ಹೋಗ್ತಾನೆ ನಡಿ. ಎಲ್ಲ ಈಗ ಹೇಳ್ತಾರ. ನಡಿ ಕೂಡ ನಡಿ ಸುಮ್ಮನೆ. ಕೊಡು. ಹ್ಞೂ, ನೀನು ಕೊಡಕತ್ ನಿಂದ್ರು. ಏನು ಕೊಡ್ತಾವ? ಸಮೃದ್ಧಿ ಯಾರು ಕೊಡ್ತೀರಿ? ಹಾಂ ಕೊಡ್ತಾನೆ. ಹ್ಞೂ ಕೊಣಿಲಪ್ಪ, ಕೊಡು. ಈಗ ನೋಡ್ರಿ ಗಾಡಿ ಬೇಗ ಹುಡುಕಿದ್ದೆವು ಕಲಬುರ್ಗಿಗೆ. ಗಾಳಿ ಬಿಟ್ಟಿದ್ರು ಭಾಳ, ಯಾಕಂದ್ರೆ ಇದು ಇವತ್ತು ಆಷಾಢ ಗಾಳಿ ಅಂತದೆ. ಈಗ ಆಷಾಢ ಗಾಳಿ ಸಿರೋದಂತ ಗಾಳಿ ಭಾಳ ಜೋರದ. ಸಮೃದ್ಧಿನ ಮಂಜು ಎಲ್ಲರೂ ನೋಡಿದೀವಿ. ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಆರಾಮಿಲ್ರಿ, ಅದಕ್ಕೆ ಬ್ಯಾಟನ್ ತೋರಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋದಾರಿ, ಮಾಡ್ಕೊಂಡು ಬರಬೇಕಂತ ಹೊಂತೀವಿ. ಈಗ ನೋಡ್ರಿ ಗುಲ್ಬರ್ಗಕ್ಕೆ ಬಂದಿದ್ದೆವು. ಮಳೆ ಸ್ಟಾರ್ಟ್ ಆಗ್ಯದ್ರಿ ಸಣ್ಣತ್ನಾಗಿ, ಕಾಣಿಸ್ತಿರ್ಬೋದು ರೀ. ಮಳೆ ಹೊಂಟಿದ್ದ ಹನಿ ಹನಿ ನೋಡ್ರಿ, ಸಣ್ಣ ಹನಿ ಚಾಲು ಆಗ್ಯದ್ರಿ ಮಳೆ. ಅದಕ್ಕೆ ಇವತ್ತು ಏನಂತಾರೆ ಮುಂಜಾನೆ ಜಲ್ದಿನೇ ಬರ್ಬೇಕಂತ ಅಂದ್ಕೊಂಡಿವ್ರಿ. ಅದ್ರ ಹೊಲದಾಗ ಯಾಕಂದ್ರೆ ಒಂದು ಸ್ವಲ್ಪ ಮಳೆ ಇರಲಿಲ್ಲರಿ, ಎಲ್ಲ ಹೊಲಗಳು ಹಿಡಿದಿದ್ದಾವ. ಅದಕ್ಕೆ ಗಳಕ್ಕೆ ಹೋಗಿದ್ವಿ. ಅದು ಬರ್ಬೇಕತ್ತಕ ಅಲ್ಲಿಂದ ಬಂದಮೇಲೆ ಈಗ 5 ಗಂಟೆ ಆಗ್ಯದ್ರಿ. ಈಗ ಹೊಂಟಿದ್ದೇವೆ ನಾವು. ಈಗ ನೋಡ್ರಿ ದವಾಖಾನೆ ಬಂದೇವ್ರಿ. ದವಾಖಾನೆ ಮುಚ್ಚಿದ್ರಿ ಇವತ್ತು. ಭಾಳ ಹೆರಡ್ರಿ. ಯಾಕಂತಂದ್ರೆ ಇವತ್ತು ಐತಾರಲ್ರಿ ದವಾಖಾನೆ ಮುಚ್ಚವ್ರಿ ರಿಂಗ್ ರೋಡಿಗೆ. ಮತ್ತು ಈಗ ಸಣ್ಣ ದವಾಖಾನೆಗೆ ಹೋಗ್ತೇವಲ್ರಿ ನಾವು, ಅವೆಲ್ಲ ಮುಚ್ಚಿರ್ತಾರೆ 5-6 ದಿವಸ. ಹಾಗಾಗಿ ದವಾಖಾನೆ ಖುಲ್ಲ ಇರಲಿಲ್ಲ ರೀ. ಅದಕ್ಕೆ ಗೋಲಿ ತೊಟ್ಟು ಹೋದ್ರೈತೆ ಅಂತೇಳಿ ಮತ್ತು ಡಿ ಮಾಡ್ಕೊತೀವಿ ನೋಡ್ರಿ ಈಗ. ಯಾಕಂದ್ರೆ ಒಂದು ಸ್ವಲ್ಪ ಶಾಪಿಂಗ್ ಅದ ರೀ ನನಗೆ, ಅಂದ್ರೆ ರೆಸಿಪಿ ಮಾಡೋಕ್ಕಿತ್ತು, ಐಟಮ್ಗಳು ತೊಗೊಳಂಗ ರೀ. ಅದಕ್ಕೆ ಡಿ ಮಾಡ್ಕೊಟ್ಟಿದ್ದೀವಿ ರೀ. ಡಿ ಮಾರ್ಟ್ ಒಳಗೆ ಎಲ್ಲ ಶಾಪಿಂಗ್ ಏನೇನು ಮಾಡ್ತೇವೆ ಮತ್ತು ಡಿ ಮಾರ್ಟ್ ಒಳಗೆ ಹೆಂಗೆ ಅದ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನೀಗ. ಇಲ್ಲಿ ನೋಡ್ರಿ ಎಲ್ಲಷ್ಟು ಗಾಡಿಗಳು ನೋಡ್ರಿ, ಎಷ್ಟೊಂದು ಗಾಡಿ ನಿಂತಾವ ಅಂತೇಳಿ. ಈ ಎಲ್ಲ ಗಾಡಿಗಳು ಶಾಪಿಂಗ್ ಮಾಡಕ್ಕೆ ಬಂದವರು ನೋಡ್ರಿ. ಡಿ ಮಾರ್ಟ್ ಅಂಥೇಳಿ ನಮ್ಮ ಕಲಬುರ್ಗಿ ಒಳಗೆ ಇಲ್ಲೇ ಏನಂತಾರೆ ಹಿಮ್ನಾಬಾದ್ ರಿಂಗ್ ರೋಡ್ ಏನೋ ಅಂತಾರೆ. ಅದಕ್ಕೆ ಅಲ್ಲದ ರೀ ಇದು. ಈಗ ಒಳಗೆ ನಡೆದಿದ್ದೇವೆ ನಾವು. ಒಳಗೆ ಹೋಗ್ಬೇಕಾದ್ರೆ ಎಲ್ಲ ಚೆಕ್ ಮಾಡಿ ಬರ್ತಾರೆ ಇಲ್ಲಿ. ಲೇಡೀಸ್ ಒಬ್ಬರು ಚೆಕ್ ಮಾಡ್ತಾರೆ, ಮತ್ತು ಗಂಡಸು ಮಕ್ಕಳು ಒಬ್ಬರು ಚೆಕ್ ಮಾಡ್ತಾರೆ. ಮತ್ತು ನಮ್ದು ಏನರ ಬಿಸಿಲಿ ಇದ್ರೆ ಇಲ್ಲಿ ಕೊಟ್ಟು ಹೋಗೋದು ನೋಡ್ರಿ ಹೊರಗೆ. ಅಂದ್ರೆ ಬಿಸಿಲಿ ಅದೇನು ಒಳಗೆ ಒಯ್ಯಂಗಿಲ್ಲ ರೀ, ಅಲಾವೆಲ್ಲ ಎಲ್ಲ ಬಿಸಿಲಿ ಎಲ್ಲೇ ಕೊಟ್ಟು ಹೋಗ್ಬೇಕು. ಈಗ ಒಳಗೆ ಹೊಲಕ್ಕೆ ನೋಡ್ರಿ ಸಣ್ಣ ಮಕ್ಕಳು ಕೂರ್ಸೋಲ್ಲ ಹೆಂಗೆ ಮಾಡೋದಾರ ಗಾಡಿ ಒಳಗೆ ಅಂತೇಳಿ. ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತು ರೀ ಡಿ ಮಾರ್ಟ್ ಒಳಗೆ ಶಾಪಿಂಗ್ ಮಾಡಕತ್ರ. ಯಾಕಂತಂದ್ರೆ ಮಕ್ಕಳೆಲ್ಲ ಇದ್ರ ಗಾಡಿ ಒಳಗೆ ಕೂರ್ಸ್ಕೊಂಡ ನಮಗೆ ಬೇಕಾಗಿರೋ ಐಟಮ್ಸ್ಗಳ ನಾವೇ ತೊಗೊಂಡು ಹೋಗ್ಲಿಕ್ಕತ್ರ ಭಾಳ ಚಂದ ಅನ್ನಿಸ್ತು ರೀ. ಇಲ್ಲಿ ನೋಡ್ರಿ ಹೆಣ್ಮಕ್ಳಿಗೆ ಇಲ್ಲಿ ಚೆಕ್ ಮಾಡ್ತಾರೆ ರೀ. ನೋಡಿರಿ ಅದು ಮಷಿನ್ ಅದ ರೀ, ಆ ಮಷಿನ್ಲಿಂದ ಚೆಕ್ ಮಾಡ್ತಾರೆ ರೀ. ಚೆಕ್ ಮಾಡಿ ಒಳಗೆ ಬಿಡ್ತಾರೆ ರೀ. ಆಚೆ ಕಡೆಗೆ ಹಬ್ಬಕ್ಕ ಬಂದರೆ ಆಚೆ ಕಡೆ ಬಂದ್ರಿ. ಯಾಕಂದ್ರೆ ಗಂಟು ಮಕ್ಕಳು ಬರ್ತಾರೆ, ಹೆಣ್ಮಕ್ಳು ಇಲ್ಲಿ ನೋಡ್ರಿ ಡಿ ಮಾರ್ಟ್ ನೋಡ್ರಿ ಹೆಂಗದ ಅಂತೇಳಿ. ಡಿ ಮಾರ್ಟ್ ಒಳಗೆ ಇದೇ ಸಾಮಾನ್ಯ ಸಿಗಂಗಿಲ್ಲ ಅಂತಿಲ್ರಿ, ಪ್ರತಿಯೊಂದು ಸಿಗ್ತದೆ. ಅಂದ್ರೆ ನಮಗೆ ಮಕ್ಕಳಿಗೆ ಚಾಕ್ಲೇಟ್ ಆಗಿರ್ಬೋದು, ಬಿಸ್ಕಿಟ್ ಆಗಿರ್ಬೋದು, ಅಥವಾ ನಮ್ಗೆ ಕುಕ್ಕಿಂಗ್ ಏನೇನು ಬೇಕೋ ಎಲ್ಲ ಐಟಮ್ನು ಸಿಗ್ತಾವ್ರಿ. ಯಾವುದು ಸಿಗಂಗಿಲ್ಲ ಅಂತಿಲ್ರಿ, ಪ್ರತಿಯೊಂದು ಐಟಮ್ ಸಿಗ್ತಾವ್ರಿ. ಇಲ್ಲಿ ನೋಡ್ರಿ ಗಾಡಿಗಳು ತೊಗೊಂಡು ಹೋಗೋದು. ಅದ್ರಾಗ ಡಿ ಮಾರ್ಟ್ ಒಳಗೆ ಇವತ್ತು ಅಂದ್ರೆ ಭಾನುವಾರ ಅಂತೂ ನಮ್ಮಂಥವ್ರು ಹೋಗ್ಬಾರ್ದ್ರಿ ಅಲ್ಲಿ ಡಿ ಮಾರ್ಟ್ಗೆ. ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ರಶ್ ರೀ, ಕಾಲು ಇಡ್ಲಕ್ಕೆ ಸಮೇತ ಜಾಗ ರೀ, ಅಷ್ಟು ರಶ್ ಇತ್ತು ರೀ. ಹಾಗಾಗಿ ನಮ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಸುಬ್ರಸಲಾಗ್ಯದ ರೀ. ಯಾಕಂದ್ರೆ ಒಂದು ಸ್ವಲ್ಪನೂ ಜಾಗ ಇಲ್ಲ. ಅದ್ರಾಗ ನಮ್ಮ 2 ಮಕ್ಕಳು ಹೆಂಗೆ ಹೋಗ್ಬೇಕಪ್ಪ ಅನ್ನಂಗೆ ಆಗಿಬಿಟ್ಟದ. ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೋದು ಎಷ್ಟು ಜನ ಅರ ಅಂಥೇಳಿ. ಇಷ್ಟು ಜನ ಹರ ರೀ. ಅಂದರೆ ಡಿ ಮಾರ್ಟ್ ಅಂತಂದ್ರೆ ಭಾಳ ದೊಡ್ಡದ ಇದು. ಯಾಕಂದ್ರೆ ಪ್ರತಿಯೊಂದು ಸಾಮಾನು ಒಂದೊಂದು ಸೈಡ್ ಇಟ್ಬಿಟ್ರೆ ಅಂದ್ರೆ ಈಗ ಬಿಸ್ಕಿಟು ಅದ ಒಂದು ಲೈನು, ಸಾಸಸ್ಗಳು ಅಂದರೆ ಈಗ ಟೊಮೆಟೊ ಸಾಸ ಎಲ್ಲ ಒಂದೊಂದು ಲೈನ್ ರೀ. ಇಲ್ಲೆಲ್ಲ ಕಾಣಿಸ್ತಿರ್ಬೋದು ರೀ. ಇಲ್ಲಿ ಬಿಸ್ಕಿಟ್ಗಳು ನೋಡ್ರಿ, ಪಾರ್ಲೆ ಬಿಸ್ಕಿಟು, ಪತಂಜಲಿ ಮತ್ತು ಇವೇನು ಗುಡ್ಡೆ ಬಿಸ್ಕಿಟ್, ಪ್ರತಿಯೊಂದು ಬಿಸ್ಕಿಟ್ ರೀ ಇಲ್ಲಿ. ಸಣ್ಣ ಪ್ಯಾಕೆಟಿಂದ ಹಿಡಿದು ದೊಡ್ಡ ಪ್ಯಾಕೆಟ್ವರೆಗೂ ಇರ್ತಾವೆ ರೀ.
ಇವೆಲ್ಲ ಈಚೆ ಕಡೆಗೆ ಸಣ್ಣ ಪ್ಯಾಕೆಟ್ಗಳು ರೀ. ಮತ್ತು ನಾವು ತೊಗೋಬೇಕಾದ್ರೆ ಏನೇನು ತೊಗೋತೇವಲ್ರಿ ಅದ್ರ ರೇಟ್ ಸಮೇತ ಅಲ್ಲೇ ಇರ್ತದೆ. ನಾವು ಆ ರೇಟ್ ನೋಡಿಬಿಟ್ಟು ನಾವು ತೊಗೋಬೋದು ರೀ ಪ್ಯಾಕೆಟ್ನ. ಆ ಪ್ಯಾಕೆಟ್ ಬೆಲೆಕ ರೇಟ್ ಬರೆದಿರ್ತಾರೆ ರೀ, ಇದು ಇಷ್ಟು ರೇಟಿಗೆ ಅಂತೇಳಿ. ನನ್ನ ಪತಂಜಲಿ ಪ್ಯಾಕೆಟ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಳಕತ್ತಿ ನೋಡ್ರಿ ಇದು. ಯಾಕಂದ್ರೆ ನಾವು ಪತಂಜಲಿನ ಯೂಸ್ ಮಾಡ್ತೀವಿ ಬಿಸ್ಕೆಟ್ ಜಾಸ್ತಿ, ಹಾಗಾಗಿ ಪತಂಜಲಿದ ಒಂದು ಪ್ಯಾಕೆಟ ಬಿಸ್ಕೆಟ್ ತೊಗೊಂಡ್ರಿ. ಯಾರ್ಯಾರಿಗೆ ಯಾವ ಬಿಸ್ಕೆಟ್ ಇಷ್ಟನೋ ಆ ಬಿಸ್ಕೆಟ್ ತೊಗೋತಾರೆ ರೀ. ಇಲ್ಲೇನು ಕಾಣಿಸ್ತಲ್ರಿ ಇವು ಪಟ್ಟಿ ಹಚ್ಚೂರಿ, ಅವ ರೇಟ್ ನೋಡಿರಿ ಯಾವುದಿದ್ರ ಸಾಮಾನ್ದ ಅದ್ರ ರೇಟ್ ಇಲ್ಲಿ ಕಾಣಿಸ್ತು ಬಂದು ನೋಡ್ರಿ. 54 ರೂಪಾಯಿ ಹಿಂಗೆ ಈ ರೀತಿ ಪ್ರತಿಯೊಂದು ರೇಟ್ ಹಾಕಿರ್ತಾರೆ ಇಲ್ಲಿ. ಮತ್ತು ಇಲ್ಲೇ ನೋಡ್ರಿ ಎಲ್ಲ ಪ್ರತಿಯೊಂದು ನೈಂಟಿ. ಇವೆಲ್ಲ ಏನಂತಾರೆ ಇಲ್ಲೆಲ್ಲ ಇದು ನೋಡ್ರಿ ಏನಂತಾರೆ ನಾಯಿಗಳಿಗೆ ಹಾಕ್ತಾರಲ್ರಿ ಅವು ಏನೋ ಅಂತಾರೆ, ನಮ್ಗೆ ಅಲ್ಲಕ್ಕಂತೂ ಬರೋಂಗಿಲ್ಲ. ಅವು ಪ್ಯಾಕೆಟ್ಗಳು ಅವ ನೋಡ್ರಿ ಪ್ರತಿಯೊಂದು ಸಿಗ್ತಾವೆ ರೀ. ಚಾಕ್ಲೇಟ್ಸ್ಗಳು ನೋಡ್ರಿ. ಮತ್ತು ಇಲ್ಲಿ ಅಂತಂದ್ರೆ ಮ್ಯಾಗಿ ನೂಡಲ್ಸ್ ನೋಡ್ರಿ ಇವ ತೊಗೋಬೇಕಂತ ಅಂದ್ಕೊಂಡ್ರಿ. ಅದ್ರಾಗ ದವಾಖಾನಿಗೆ ಅಂತ ಬಂದಿಲ್ರಿ, ರೊಕ್ಕ ಬೇರೆ ತಂದಿಲ್ಲ. ಈಗ ನನಗೆ ಸದ್ಯಕ್ಕೆ ಏನು ಕುಕ್ಕಿಂಗ್ ಐಟಮ್ ಬೇಕಲ್ರಿ ಅದು ಅಷ್ಟ ತೊಗೋತೀನಿ ರೀ ನಾನು. ಯಾಕಂದ್ರೆ ಇನ್ನೊಂದು ಸರ್ತಿ ಯಾವಾಗ ಬಂದಾಗ ಪೂರ್ತಿ ಶಾಪಿಂಗ್ ಮಾಡ್ತೀನಿ ರೀ. ಆದರೆ ಸದ್ಯಕ್ಕೆ ರೊಕ್ಕ ಇಲ್ಲರಿ, ದವಾಖಾನೆ ಬೇರೆ ತೋರಿಸ್ಕೊಳ್ಳೋದ ಅಂತ ಹೇಳಿದ್ದೀವಿ. ಅದ್ರ ಸಲಕ ಈಗ ಇದು ದೊಡ್ಡದಾಗ ತೊಗೋತೀವ್ರಿ ಏನಾರು. ಇಲ್ಲಿ ನೋಡ್ರಿ ಇವ ಉಪ್ಪಿನಕಾಯಿ ಬಾಟಲ್ ಸಾಸಸ್ಗಳು ನೋಡ್ರಿ. ಏನು ನೋಡ್ರಿ ಶೇಂಗಾ ಚಟ್ನಿ ನೋಡ್ರಿ. ಇದು ನೋಡ್ರಿ ಇದು ಈ ರೀತಿಯದ ಕಾಣಿಸ್ತಿರ್ಬೋದು ನಮ್ಗೆ. ಪ್ರತಿಯೊಂದು ನಮಗೆ ಏನು ಬೇಕು ಏನು ಬೇಡ ಪ್ರತಿಯೊಂದೂ ತೊಗೋಬೋದು ನೋಡ್ರಿ. ಅಂದರೆ ಏನು ನಾವು ಹುಡುಕಾಡಿ ಅಂದರೆ ಈಗ ಅದು ಕೊಡ್ರಿ ಇದು ಕೊಡ್ರಿ ಅನ್ನಂಗೆ ಇಲ್ಲ. ನಮಗೇನು ಬೇಕು ನಾವು ಗಾಡಿ ಒಳಗೆ ತೊಗೊಳೋದು ಹಾಕ್ಕೊಳ್ಳೋದು ನಡೆಯೋದ್ರಿ. ಇಲ್ಲ ಅಂತಂದ್ರೆ ಏನಂತಾರೆ ಐಸ್ ಕ್ರೀಮ್ದು ಅಂತ ನೀವು ಒಂದು ಗುಲಾಬ್ ಜಾಮ್ ಪ್ಯಾಕೆಟ್ ತೊಗೊಂಡ್ರಿ. ಯಾಕಂದ್ರೆ ಎಂಟಿ ಅದು ತೊಗೋಬೇಕಿದ್ರಿ, ಆದರೆ ನಾವು ಗಡಬಿಡಿ ಒಳಗೆ ನೋಡೇ ಇಲ್ಲರಿ ಅದು ಪ್ಯಾಕೆಟ್ ಇದೆ ಯಾವುದೋ ಬೇರೆ ಬ್ರ್ಯಾಂಡ್ ಅದ ರೀ, ಅದನ್ನೇ ತೊಗೊಂಡ್ವಿ. ನೋಡಮ್ರಿ ಇದೊಂದು ಸರ್ತಿ ಟೇಸ್ಟ್ ಹೆಂಗೆ ಅಂತ ಅದನ್ನು ಬೇರೆ. ಯಾಕಂದ್ರೆ ನಮ್ಮ ಸಮ್ಮಗ ಗುಲಾಬ್ ಜಾಮ್ ಅಂತಿರ್ತಾನಲ್ರಿ, ಅದಕ್ಕೆ ಗುಲಾಬ್ ಜಾಮ್ ಇಟ್ಟಿಂದ ಪ್ಯಾಕೆಟ್ ತೊಗೊಂಡು. ಇವೆಲ್ಲ ಅಂತಂದ್ರೆ ಐಸ್ ಕ್ರೀಮ್ದು ಅಂತೀವಿ. ನಮ್ಮನೆ ಮೊದಲೇ ಫ್ರೀಜ್ ಇಲ್ಲ ಏನಿಲ್ಲ, ಇವು ತೊಗೊಂಡು ಏನು ಮಾಡೋದು. ನಾನು ಇಲ್ಲೇನು ಹುಡ್ಕೊಳ್ಳತ್ತೀನಿ ಅಂತಂದ್ರೆ ಕಸ್ಟರ್ಡ್ ಪೌಡ್ರ್ ಹುಡ್ಕೊಳ್ಳತ್ತೀನಿ ರೀ. ಸಿಗ್ತದೋ ಏನಿಲ್ಲ ಗೊತ್ತಿಲ್ಲ. ಕಸ್ಟರ್ಡ್ ಪೌಡ್ರ್ ಬೇಕಾಗ್ಯದ್ರಿ ನನಗೆ. ಈಗ ಕಸ್ಟರ್ಡ್ ಪೌಡ್ರ್ ತೊಗೋಬೇಕಲ್ಲಕತ್ತೀನಿ ರೀ. ಇಲ್ಲಿ ಕಸ್ಟರ್ಡ್ ಪೌಡ್ರ್ ನೋಡ್ಲಿಕ್ಕತ್ತೀನಿ, ಆದರೆ ಯಜಮಾನ್ರಂದ್ರೆ ಇವೆಲ್ಲ ಐಸ್ ಕ್ರೀಮ್ದವ ಈ ಕಸ್ಟರ್ಡ್ ಪೌಡ್ರ್ ಅಲ್ಲ ಅಂತೇಳಿ. ಆದರೆ ನಾನು ಕಸ್ಟರ್ಡ್ ಪೌಡ್ರ್ ತೊಗೋಬೇಕಲ್ಲಕತ್ತೀನಿ. ಇದು ಏನವಾಗ ಗೊತ್ತಿಲ್ಲ ನನಗೆ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ಒಳಗೆ ನೋಡಿದ್ರೆ ಶಾವಿಗೆ ವರಿ ಮತ್ತು ಇದು ಶಾವಿಗೆ ಹಾಕೋದು ಏನಾರೇ ಪೌಡ್ರ್ ಅದನ್ನು ಅಥವಾ ಇದು ಕಸ್ಟರ್ಡ್ ಪೌಡ್ರ್ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ಇಂಗ್ಲೀಷ್ನಾಗ ಅಲ್ರಿ ಅವೆಲ್ಲ ಓದ್ಲಿಕ್ಕೆ ಬರೋಂಗಿಲ್ಲ, ನಮಗೂ ಗೊತ್ತಿಲ್ಲ. ನೋಡಿರಿ ಒಂದೊಂದು ಪ್ಯಾಕೆಟ್ಗಳವ ನೋಡಿರಿ ಇವು ನೋಡ್ತಿರ್ಬೋದು ರೀ. ನಾನು ಹುಡ್ಕಾಡ್ಲಕತ್ತಿದ್ದೆ, ನನಗೆ ಸಿಗಲ್ಲಾಗ್ಯದ. ಆದರೆ ಇನ್ನೂ ಎಲ್ಲದೂ ಗೊತ್ತಿಲ್ಲ. ಕಸ್ಟರ್ಡ್ ಪೌಡ್ರ್ ಅಂತ ತೊಗೋಬೇಕಲ್ಲತ್ತೀನಿ. ಇಲ್ಲ ಅಂತಂದ್ರೆ ಶೇಂಗಾ ಚಿಕ್ಕಿ ಮತ್ತು ಬಿಸ್ಕಿಟು ಮತ್ತು ಅಂದ್ರೆ ಎಲ್ಲ ಥರದ್ದು ಪೇಡ ಅದು ಎಲ್ಲ ನೋಡ್ರಿ ಕಾಣಿಸ್ತಿರ್ಬೋದು. ಎಲ್ಲ ಪೇಡದ ಬಾಕ್ಸ್ ಅದೆಲ್ಲ ರೀ. ಮತ್ತು ಇಲ್ಲಂತಂದ್ರೆ ನಮಗೆ ಬೇಕಾಗಿರೋ ರೇಷನ್ ನೋಡ್ರಿ ಇದು. ಅಂದ್ರೆ ಗೋಧಿ ಹಿಟ್ಟಾಗಿರ್ಬೋದು ಮತ್ತು ರವೆ, ಇಡ್ಲಿ ರವೆ, ರಾಗಿ ಹಿಟ್ಟು, ಇವೆಲ್ಲ ಥರದ ಹಿಟ್ಟು ಪ್ರತಿಯೊಂದು ಹಿಟ್ಟು ಮತ್ತು ಅವಲಕ್ಕಿ, ಚುರುಮುರಿ ಪ್ರತಿಯೊಂದು ಇಲ್ಲವ ನೋಡ್ರಿ. ಇಲ್ಲಂತಂದ್ರೆ ಇದು ರೀ ಚಾಯ್ ಪತ್ತಿ ನೋಡ್ರಿ, ಚಾಪತ್ತಿ ಅವರ ಈ ಕಡೆ ಸೈಡಿಗೆ ಎಲ್ಲದಕ್ಕೂ ಒಂದೊಂದು ಸೈಡ್ ಸಪ್ರೇಟಾಗಿರ್ತಾವೆ. ನಮಗೆ ಬೇಕಾಗಿದ್ದ ಐಟಮ್ ನಾವು ತೊಗೊಳ್ಬೋದು ರೀ. ಇಲ್ಲಂತಂದ್ರೆ ನಾನು ಸೋಯಾ ಸಾಸ್ ತೊಗೋಬೇಕಲ್ಲ ಇರ್ತೀನಿ ರೀ. ಇಲ್ಲೇ ಕಾಣಿಸ್ತಿರ್ಬೋದು ಸೋಯಾ ಸಾಸ್ ತೊಗೊಂಡಿನ್ರಿ ನಾನು. ಯಾಕಂದ್ರೆ ಏನಾರೇ ರೆಸಿಪಿ ಮಾಡೋಕೆ ಬೇಕಲ್ರಿ, ಅದ್ರ ಸಲಕ ಸೋಯಾ ಸಾಸ್ ಬಟನ್ ತೊಗೊಂಡಿನ್ರಿ ಒಂದು. ಮತ್ತು ಟೊಮೆಟೊ ಸಾಸ್ ಒಂದು ತೊಗೋಬೇಕಲ್ಲತ್ತೀನಿ ರೀ. ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಒಂದು ತೊಗೋಬೇಕಂತ ಅಂದ್ಕೊಂಡ್ರಿ. ಅಂದ್ರೆ ನಾನು ಅಡ್ದುಡಿ ಒಳಗೆ ತೊಗೊಲಿಲ್ಲ, ಒಂದು ಬೇಕಿಂಗ್ ಪೌಡ್ರ್ ತೊಗೊಂಡಿನಿ. ಯಾಕೆಂದ್ರೆ ಕೇಕ್ ಅದು ಇದು ಮಾಡೋಕೆ ಬೇಕಿಂಗ್ ಪೌಡ್ರ್ ಬೇಕು ಮೊದಲು, ಅದನ್ನೊಂದು ತೊಗೊಂಡೆ. ಮತ್ತು ಇಲ್ಲಿ ನೋಡಿರಿ ಎಲ್ಲ ಥರದ ಶಾಂಪುಗಳು ಬಾಟ್ಲಿ ನೋಡ್ರಿ ಇವ ನೋಡ್ರಿ. ನಮ್ಮ ಕಲಬುರ್ಗಿ ಡಿ ಮಾರ್ಟ್ನಾಗ ಏನೇನೆಲ್ಲ ಐಟಮ್ಸ್ಗಳು ಯಾವ್ಯಾವ ರೀತಿ ಅದ ಅಂತೇಳಿ ಭಾಳ ಅಂದ್ರೆ ಭಾಳ ಚಲೋ ಅದ ರೀ. ಮತ್ತು ನೀವು ಇಲ್ಲಿ ಏನಾರ ಗುಲ್ಬರ್ಗದವರು ಆಜು ಬಾಜು ಹಳ್ಳಿದವ್ರಾಗಿದ್ರಪ್ಪ ಅಂದ್ರೆ ಒಂದು ಸರ್ತಿ ಡಿ ಮಾರ್ಟ್ಗೆ ಹೋಗಿ ನೋಡ್ರಿ, ಭಾಳ ಚಲೋ ರೀ. ಯಾಕಂದ್ರೆ ನಮಗೆ ಬೇಕಾಗಿದ್ದ ಐಟಮ್ಗಳು ನಮ್ಮ ಕಣ್ಣು ಮುಂದೆ ಇರ್ತಾವೆ. ನಮಗೆ ಬೇಕಾಗಿದ್ದು ನಾವು ಅದು ತೊಗೊಂಡು ಬರ್ಬೋದು. ನಾವಂತೂ ಜಾಸ್ತಿ ಯಾವಾಗಲೂ ಡಿ ಮಾರ್ಟ್ದಾಗ ಶಾಪಿಂಗ್ ಮಾಡ್ತಾರೆ. ಯಜಮಾನ್ರು ಯಾವಾಗ ಮಾಡ್ಕೊಂಡ್ಬಂದ್ರಿ ಡಿ ಮಾರ್ಟ್ನಾಗ ಶಾಪಿಂಗ್ ಮಾಡ್ಕೊಂಬರ್ತಾರೆ. ನಾನು ಬರೋದು ಕಡಿಮೆ ರೀ, ಯಾಕಂದರೆ ಯಜಮಾನ್ರ ಡಿ ಮಾರ್ಟ್ಗೆ ಹೋಗಿ ಎಲ್ಲ ಶಾಪಿಂಗು ಮಾಡ್ಕೊಂಬರ್ತಾರೆ. ಅವ್ರು ಏನೋ ಬೇಕಾದರೂ ಡಿ ಮಾರ್ಟ್ಗೆ ಹೋಗಿ ಮಾಡ್ಕೊಂಬರ್ತಾರೆ. ಇವತ್ತು ರೊಕ್ಕ ಎಲ್ಲದಕ್ಕೆ ಸ್ವಲ್ಪ ತೊಗೊಂಡ್ರೈತೆ ಅಂಥೇಳಿ ಸಣ್ಣದ ಬಾಸ್ಕೆಟ್ ತೊಗೊಂಡು ಹೊಂಟಿದ್ದೇವೆ ನೋಡಿರಿ. ಇಲ್ಲಿಕಂದ್ರೆ ದೊಡ್ಡ ಗಾಡಿ ತೊಗೊಂಡು ಬರ್ತಿದ್ದೇವೆ ರೀ. ಈಗ ಬ್ರಷ್ಗಳು ತೊಗೊಳತ್ತಾರೆ ರೀ. ಇಲ್ಲೇ ನೋಡಿದೆ ಫುಲ್ ಇದೊಂದು ಲೈನ್ ಪೂರ ಬ್ರಷ್ಗಳು ರೀ. ಅಲ್ಲಿ ನೋಡಿರಿ ಗಾಡಿ ತುಂಬ ನೋಡಿರಿ ಕಿರಾಣಿ ಸಂತಿ ಎಷ್ಟೆಷ್ಟು ತೊಗೊಂಡಾರ ಒಬ್ರೊಬ್ರು ಅಂತೇಳಿ. ಹಾಗಾಗಿ ನಮಗೇನು ಬೇಕು ನಮಗೇನು ಬೇಡ ಪ್ರತಿಯೊಂದು ತೊಗೋಬೋದು ರೀ. ಇಲ್ಲಿ ಯಾರಿಗೂ ಕೇಳೋದಿಲ್ಲ ಏನಿಲ್ಲ, ರೇಟ್ ನೋಡೋದು ನಾವು ತೊಗೊಳೋದು. ನಮ್ಮ ರೇಟ್ ಇಷ್ಟ ಆದ್ರೆ ತೊಗೊಳೋದು. ಇಲ್ಲಿಗೆ ಬಂದ್ರೆ ಬೇರೆ ಕ್ವಾಲಿಟಿನೂ ಇರ್ತಾವೆ ರೀ, ಕಡಿಮೆ ರೇಟಿಂದು ಹೆಚ್ಚಿಗೆ ರೇಟಿಂದು ಪ್ರತಿಯೊಂದು ನಾವನ್ನ ತೊಗೊಳ್ಬೋದು ರೀ. ಇಲ್ಲೇ ಕಾಣಿಸ್ತಿರ್ಬೋದು ರೀ ಇವಾಗ ಬ್ರಷ್ಗಳು ರೀ. ಅದಕ್ಕೆ ಯಜಮಾನ್ರಿಗೆ ಒಂದು ಬ್ರಷ್ ತೊಗೊಂಡ್ರಿ.
ಯಾಕಂದ್ರೆ ನಾವು ಇಬ್ಬರು ಬ್ರಷಿಂಗ್ ತಿಕ್ಕೊಳ್ಳೋದು ಮತ್ತು ಸಮ್ಮಗಂತ್ರ ಅದಾರಿ ಬ್ರಷ್ ಅವ್ವ ಅಂತಂದ್ರೆ ಬ್ರಷಿಂಗ್ ತಿಕ್ಕೊಳ್ಳಂಗಿಲ್ಲ ಅವ್ರು ಏನಿದ್ರು ಇದು ಇರ್ತದಲ್ಲ ರೀ ಇಡ್ಲಿ ಅಂದ್ರೆ ಕಟ್ಟಿಗೆದು ಇಡ್ಲಿ ಇರ್ತಲ್ಲ ರೀ ಅದನ್ನು ತಿಕ್ಕೋತಾರೆ ರೀ ಅವ್ರು ಅಂತಂದ್ರೆ. ಇಲ್ಲಿ ನೋಡಿರಿ ಇವ ಬಿಸ್ಕೆಟ್ ರೀ ಬಿಸ್ಕೆಟ್ಲೇನ ಇವೆಲ್ಲ ನೋಡ್ರಿ ಅದ್ರ ರೇಟ್ಗಳು ಅದು ಎಲ್ಲ ನಾವು ನೋಡ್ರಿ ಇವು ಕಾಣಿಸ್ತಿರ್ಬೋದು ರೀ. ಈಗ ಸಾಕ್ರಿ ನಮ್ಗೆ ನಾನು ಕೇಕ್ ಮ್ಯಾಗ ಇದು ಇಡ್ತಾರಲ್ಲ ರೀ ಚೆರಿ ಅಂತೇಳಿ ನನಗೆ ಚೆರಿ ಬೇಕಾಗಿವಿ ಆದ್ರೆ ಚೆರಿ ನನಗೆ ಸಿಗಲಿಲ್ಲ ರೀ ಅಲ್ಲಿ ಎಷ್ಟು ಹುಡುಕಾಡ್ರಿ ಆದ್ರೆ ಸಿಗ್ತಾವ್ರಿ ಅಲ್ಲಿ. ಆದ್ರೆ ನನಗೆ ಅದ್ರಾಗ ಭಾಳ ಅಂದ್ರೆ ಭಾಳ ರಶ್ ಇತ್ತಲ್ರಿ ಹಾಗಾಗಿ ನಾನು ಜಾಸ್ತಿ ಹುಡುಕ್ಲಕ್ಕೆ ಹೋಗಿಲ್ಲ ರೀ. ಸಮೃದ್ಧಿ ನನಗೆ ಭೀ ಬೇರೆ ಹುಷಾರಿಲ್ಲ ಸುಮ್ಮನೆ ನನಗೆ ತಿರುಗಾಡೋದಾಗವಲ್ಲಾಗಿತ್ತು ರೀ. ಹಾಗಾಗಿ ತಿರುಗಾಡೋದು ಅಲಾದ್ರ ಬಟ್ಟಿಗೆ ನಾನು ಭಾಳ ಹುಡುಕಾಡ್ಲಿಲ್ಲ ರೀ ನಾನು. ಹಾಗಾಗಿ ಇರ್ಲಿಕ್ಕಿಲ್ಲ ಮತ್ತು ಬೇಕ್ರಿಗಳದಾಗ ಇಸ್ಕೊಂಡ್ರೆ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀವಿ ರೀ ಚೆರಿಗಳು. ಅದ್ರ ಸಲಕ್ಕೆ ನೋಡಿರಿ ಈಗ ಶಾಪಿಂಗ್ ಮಾಡೋದಂತ ಮುಗಿತು ರೀ. ಇಲ್ಲಿ ನೋಡ್ತಿರ್ಬೋದು ರೀ ಲೈನ ಅಂದ್ರೆ ಡಿ ಮಾರ್ಟ್ ಒಳಗೆ ನಿಮಗೆ ಏನು ಬೇಕು ಪ್ರತಿಯೊಂದು ಸಿಗ್ತದೆ. ಅಂದರೆ ಈಗ ಏನಂತಾರೆ ಫ್ರಿಜ್ ಏನಂತಾರೆ ಅವೆಲ್ಲ ಹಾಕೊಂಡ್ರೆ ಇಸ್ತ್ರಿ ಅವು ಇವು ಇಲ್ಲೆಲ್ಲ ಪ್ಲೇಟ್ ಅದೆಲ್ಲ ಅವ ನೋಡಿರಿ. ಪ್ಲೇಟ್ಗಳು ತೊಗೋಬೇಕಂತ ಅಂದ್ಕೊಂಡ್ರಿ ನಾನು ಒಂದು ಸಟ್ಟ ಪ್ಲೇಟ್ ನನಗೆ ಯಾಕೋ ಬೇಡ ಅನ್ನಿಸ್ತೀರಿ ಮತ್ತು ಇನ್ನೊಂದು ತೊಗೊಂಡ್ರೆ ಇದು ಅಂತ ಹೇಳಿ ಬಳಪಿನ ಪ್ಲೇಟ್ ತೊಗೊಂಡ್ರೆ ನಮ್ಮ ಸಮ್ಮು ಅಂತ ಒಕಾಡ್ಬಿಟ್ನಂದ್ರೆ ಒಡೆದು ಬಿಡ್ತಾವ್ರಿ. ಅದಕ್ಕೆ ಒಂದು ಚಲೋ ಕ್ವಾಲಿಟಿ ತೊಗೋಬೇಕಲ್ಲ ತಿನ್ನಿರಿ ಆದರೆ ತೊಗೊಲಿಲ್ಲ ರೀ. ಇಲ್ಲಿ ನೋಡಿರಿ ಎಲ್ಲ ಥರದವ ನೋಡ್ರಿ ಇವ ಚಾದ ಪರ್ಮಶ್ ಆಗಿರ್ಬೋದು ಮಿಕ್ಸರ ಕುಕ್ಕರ ಪ್ರತಿ ಒಂದು ಇದಾ ಸಾಮಾನು ಇಲ್ಲ ಅನ್ನಂಗಿಲ್ಲ ರೀ. ನಿಮ್ಗೆ ಏನು ಬೇಕು ಪ್ರತಿ ಒಂದು ಸಾಮಾನು ನೀವು ತೊಗೋಬೋದು ರೀ. ನಿಮ್ಗೆ ಯಾರ್ಯಾರಿಗೆಲ್ಲ ಡಿ ಮಾರ್ಟ್ನಾಗ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗದ ಅವರ ಪ್ರತಿಯೊಬ್ಬರು ಹೋಗಿ ಡಿ ಮಾರ್ಟ್ ಒಳಗೆ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ರೀ. ಯಾಕಂದರೆ ಇಲ್ಲಿ ಭಾಳ ಚಲೋ ರೀ ಡಿ ಮಾರ್ಟ್ ಒಳಗೆ ಶಾಪಿಂಗ್ ಮಾಡೋದಂತಂದ್ರೆ ನಮಗಂತೂ ಭಾಳ ಇಷ್ಟ ನೋಡ್ರಿ. ಯಾಕಂದ್ರೆ ನಮ್ಗೆ ಏನು ಬೇಕು ಬೇಡ ಎಲ್ಲ ನಮ್ಮ ಕೈಯಾರ ನಾವೇ ತೊಗೋಬೋದಲ್ರಿ. ಹಾಗಾಗಿ ನಾವು ಈ ರೀತಿ ತೊಗೊಳಕ್ಕೆ ಹೊಂಟಿದ್ದೇವೆ ರೀ. ಇಲ್ಲೇ ನೋಡ್ರಿ ಬಟ್ಟೆ ಸಮೇತ ತೊಗೊಂಡಾರ ನೋಡ್ರಿ ಇಲ್ಲಿ ಯಾರೋ. ಹಾಗಾಗಿ ಬಟ್ಟೆಗಳು ರೀ ಇವಾಗ ಗಾಡಿಗಳು ನೋಡ್ರಿ ಅಲ್ಲೆಲ್ಲ ಖಾಲಿ ಮಾಡಿಬಿಟ್ಟು ಹೋದ್ರಲ್ರಿ ಅವೆಲ್ಲ ಗಾಡಿಗಳು ತೊಗೊಂಬರ್ತಾರೆ ಇಲ್ಲಿ. ಮತ್ತು ಯಾರು ಹೊಸದಾಗಿ ಬರ್ತಾರಲ್ರಿ ಅವ್ರೊಂದೊಂದು ಗಾಡಿಗಳನ್ನ ತೊಗೊಂಡು ಹೋಗ್ತಾರೆ ರೀ. ಇಲ್ಲಿ ಕಾಣಿಸ್ತದಲ್ರಿ ಮಗುವಿಗೆ ಕೂಡ್ಸ್ಕೊಳ್ಳೋದು ಗಾಡಿ ತೊಗೊಂಡು ಹೋಗೋದ್ರಿ. ಅಂದ್ರೆ ಸಣ್ಣ ಮಗು ಇರ್ತದಲ್ರಿ ಮಗುವಿಗೆ ಕೂಡ್ಸ್ಕೊಂಡು ಗಾಡಿ ತೊಗೊಂಡು ಹೋಗೋದ್ರಿ. ನನಗೂ ಒಂದು ಆಸೆ ಐತ್ರಿ ಸಮೃದ್ಧಿ ಕೂಡ್ಸ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡ್ರೆ ಆದರೆ ಗಾಡಿಗಳು ಖಾಲಿ ಇರಲಿಲ್ಲ ರೀ. ಯಾಕಂದ್ರೆ ಭಾಳ ರಶ್ ಅಲ್ರಿ ಇವತ್ತು. ಹಾಗಾಗಿ ಸೋಮವಾರ ಮಂಗಳವಾರ ಬುಧವಾರ ಈ ರೀತಿ ಯಾವುದಾದ್ರೂ ಒಂದು ವಾರ ಹೋಗ್ಬೋದು ರೀ. ಭಾಳ ಚಲೋ ಇರ್ತದೆ. ಈಗ ಹೊರಗೆ ಹೊಂಟಿ ನೋಡಿರಿ ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಅಷ್ಟೇ 500 ರೂಪಾಯಿ ಒಳಗಡೆ ಶಾಪಿಂಗ್ ಮಾಡಿದ್ವಿ ರೀ. ಅದ್ರ ಮೇಲೆ ಜಾಸ್ತಿ ಮಾಡಲಿಲ್ಲ ನಾವು. ಈಗ ಅಂತಂದ್ರೆ ಇಲ್ಲಿ ಶಾಪಿಂಗ್ ಮಾಡೋಕೆ ಬಂದಿರೋರ ಪ್ರತಿಯೊಬ್ಬರು ಸಮೇತ ಇಲ್ಲಿ ಪಾಪ್ಕಾರ್ನ್ ಐಸ್ ಕ್ರೀಮ್ಸ್ ಇಲ್ಲಾರ್ದಂತೂ ಹೋಗಂಗಿಲ್ಲ ರೀ. ಅಷ್ಟು ಫೇಮಸ್ ರೀ ಇಲ್ಲಿ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ ಅಂತಂದ್ರೆ. ಅದಕ್ಕೆ ನೋಡ್ರಿ ಇಲ್ಲಿ ಯಜಮಾನ್ರು ಅಲ್ಲಿ ಮೊದಲು ಚೀಟಿ ಮಾಡ್ಕೋಬೇಕ್ರಿ. ಇಲ್ಲಿ ಕಾಣಿಸ್ತಾರಲ್ರಿ ಆಚ ಕಡೆಗೆ ಚೀಟಿ ಮಾಡ್ಕೋಬೇಕು. ನಮಗೆ ಏನು ಬೇಕೋ ಅದನ್ನು ಚೀಟಿ ಮಾಡ್ಕೊಂಡು ಇಲ್ಲೇ ನೋಡ್ರಿ ಪಾಪ್ಕಾರ್ನ್ ತೊಗೊಂಡಾರ್ರಿ ಯಜಮಾನ್ರು. ಯಾಕೆಂದ್ರೆ ಇವ್ರು ಭೀ ಅಷ್ಟೇ ರೀ ಯಾವಾಗೇ ಡಿ ಮಾಡಿ ಬಂದರು ಪಾಪ್ಕಾರ್ನ್ ತೊಗೊಲಾರ್ದ ಬರೋಂಗಿಲ್ಲ ರೀ. 2 ಪ್ಯಾಕೆಟ ಪಾಪ್ಕಾರ್ನ್ ತೊಗೊಳಗತ್ತಾರೆ ಇಲ್ಲಿ ಯಜಮಾನ್ರು. ಲೈನಿಗೆ ನಿಂತಾರೆ ನೋಡ್ರಿ. ಯಾಕಂದ್ರೆ ಅಷ್ಟು ರಶ್ ಇರ್ತದೆ ಇಲ್ಲಿ ಪಾಪ್ಕಾರ್ನ್ ತೊಗೋಬೇಕಂತಂದ್ರೆ ಭೀ ಅಷ್ಟೊಂದು ರಶ್ ಇರ್ತದೆ ಅಲ್ಲಿ ಫುಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ಪಾಪ್ಕಾರ್ನ್ ತೊಗೋಬೇಕಾದ್ರೂ. ನೋಡಿರಿ ನಮ್ಮ ಕಲಬುರ್ಗಿ ಡಿ ಮಾರ್ಟ್ ಹೆಂಗಿತ್ತು ಹೇಳಿ. ಇವೆಲ್ಲ ಗಾಡಿಗಳು ನೋಡ್ರಿ ಎಷ್ಟು ರಶ್ ರೀ. ಆದ್ರೆ ಸೋಮವಾರ ಮಂಗಳವಾರ ಈ ರೀತಿ ಅಂದ್ರೆ ಇರ್ತದೆ ರೀ ರಶ್. ಅಂದ್ರೆ ಇವತ್ತು ಭಾನುವಾರದಷ್ಟು ರಶ್ ಇರಂಗಿಲ್ಲ ರೀ. ಇಲ್ಲಿ ನೋಡ್ರಿ ಕಾರ್ಗಳು ನೋಡ್ಬೋದು ಗಾಡಿಗಳು ನೋಡ್ಬೋದು ಎಷ್ಟೊಂದು ಅದಾವ ಅಂತ ಹೇಳ್ರಿ. ಇಲ್ಲೇ ಪಾಪ್ಕಾರ್ನ್ ಕೈನ ಲೈನ್ ನಿಂತಾರೆ ನೋಡ್ರಿ ಇವಾಗ. ಈಗ ಪಾಪ್ಕಾರ್ನ್ ತೊಗೊಂಡ ಮತ್ತು ಇದಕ್ಕೆ ಹೋಗ್ಬೇಕಲ್ಲತ್ತಿದ್ದೇವೆ ರೀ. ಯಾಕಂದ್ರೆ ದವಾಖಾನೆ ಅಂತೂ ಬಂದ್ ಅದ ರೀ. ಈಗ ಗೋಲಿಗಳು ತೊಗೊಳ್ಬೇಕು ರೀ ಮೆಡಿಕಲ್ಗೆ ಹೋಗಿ. ಅದಕ್ಕೆ ಭಾಳ ಅಂದ್ರೆ ಹುಷಾರಿಲ್ಲ ರೀ. ಜ್ವರ ನೆಗಡಿ ಬಂದುಬಿಟ್ಟದ. ಅದಕ್ಕೆ ಇವೆಲ್ಲ ಪಾಪ್ಕಾರ್ನ್ ತೊಗೊಂಡು ದವಾಖಾನೆ ಅಂತೂ ಚಾಲು ಇಲ್ಲಲ್ಲ ರೀ. ಅದಕ್ಕೆ ಈಗ ಮೆಡಿಕಲ್ದಾಗ ಗುಡಿ ತೊಗೊಂಡ ಈಗ ಒಂದು ಸ್ವಲ್ಪ ಇಲ್ಲ ಏನಾರ ಊಟ ಮಾಡಿ ಗುಡಿ ತೊಗೊಳಕತ್ತೀವಿ. ಅದಕ್ಕೆ ಹೋಟೆಲ್ ಬಂದಿರಿ. ಹೋಟೆಲ್ ಬರೋಷ್ಟೊತ್ತಿಗೆ ಹೋಟೆಲ್ಲ ಇನ್ನೂ ಚಾಲು ಆಗಿಲ್ಲ ರೀ. ಯಾಕಂತಂದ್ರೆ ಟೈಮ್ ಈಗ ಸಂಜೆ ಮುಂದೆ 6 ಗಂಟೆಗೆ ರೀ. 6 ಗಂಟೆಗೆ ಚಾಲು ಇರೋದಂತ 7 ಗಂಟೆಲಿಂದ ಚಾಲು ಮಾಡ್ತಾರಂತ. ಹಾಗಾಗಿ ನಾವೀಗ ವಾಪಸ್ ಹೋಗ್ಬೇಕಂತ್ರಿ. ಒಳಗೆ ಬಂದೇವ್ರಿ ನಾವು. ಊಟ ಮಾಡ್ಕೊಂಡು ಹೋದ್ರೆ ಆಯಿತು. ಗೋಧಿ ಅಂತ ತೊಗೊಂಡು ಹೋದ್ರೆ ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಕಡಿಮೆ ಆಯ್ತು ಅಂತ ಅಂದ್ಕೊಂಡ. ಹಾಗಾಗಿ ಯಾಕಂದರೆ ನಾನು ಇವತ್ತು ಮಧ್ಯಾಹ್ನ ಊಟನೇ ಮಾಡಿದ್ರಿ ಆರಾಮಿಲ್ಲ. ಅದಕ್ಕೆ ಹಿಂದಿನ ಬರೀ ಒಂದು ಸ್ವಲ್ಪ ನಾಷ್ಟ ಮಾಡಿದ್ರಿ. ಹಾಗಾಗಿ ಯಜಮಾನ್ರು ಊಟ ಮಾಡೋಕೆ ನಡೆಯೋದು ಕರ್ಕೊಂಡು ಹೋದ್ರಿ. ಆದ್ರೆ ಇಲ್ಲಿ ನೋಡ್ರಿ ಹೋಟೆಲಿನ ಬಂದದ 7 ಗಂಟೆಗೆ ಚಾಲು ಆತಂತ. ಅದಕ್ಕೆ ಈಗ ವಾಪಸ್ ಹೋಗ್ತೀವ್ರಿ.